ಹಲೋ ಸ್ನೇಹಿತರೆ, ಪಾತ್ರೆಗೆ ತಳ ಹಿಡಿಯದಾಗೆ ಉದುರುದುರಾಗಿ ಸಾಬುದಾನಿ ಕಿಚಡಿ ಹೇಗೆ ಮಾಡುವುದು ನೋಡೋಣ ಬನ್ನಿ. ಅದಕ್ಕೆ 3 ಕಪ್ಪಿನಷ್ಟು ಸಾಬುದಾನವನ್ನು ತಕ್ಕೊಂಡಿದ್ದೇನೆ. ಅದಕ್ಕಾಗಿ ಮುಂಚಿನ ದಿವಸ ಸಾಬುದಾನಕ್ಕೆ ತುಂಬ ನೀರು ಹಾಕಿ ಚೆಂದ ಮಾಡಿ ತೊಳೆಯಬೇಕು. ಆಮೇಲೆ ಎಲ್ಲ ನೀರನ್ನು ಬಸಿದು ಮುಚ್ಚಿಟ್ಟುಕೊಳ್ಬೇಕು. ಇಡೀ ನೈಟ್ ಅದನ್ನು ಓವರ್ನೈಟ್ ಇಡಬೇಕು. ಈಗ ನೋಡಿ, ಮರುದಿವಸ ಬೆಳಿಗ್ಗೆ ನೋಡಿ ಎಷ್ಟು ಉದುರಾಗಿ ಬಂದಿದೆ ನೋಡಿ. ಸಾಬುದಾನ ಎಲ್ಲ ದೊಡ್ಡ ದೊಡ್ಡದಾಗಿದೆ, ನೀರಲ್ಲಿ ನೆನೆದು. ಆಮೇಲೆ ಅದನ್ನು ಸೈಡಲ್ಲಿ ಇಡುವ. ಇದಕ್ಕೆ ಬೇಕಾದ ಇಂಗ್ರೀಡಿಯೆಂಟ್ ನೋಡ್ಕೊಳ್ಳಿ. ನಾನು ಹಸಿ ನೆಲಗಡಲೆಯನ್ನು ಬೇಯಿಸಿ ಉಪ್ಪು ಹಾಕಿ ಬೇಯಿಸಿದ್ದೇನೆ. ಮತ್ತು ಕರಿಬೇವು, ಧನಿಯಾ ಸೊಪ್ಪು, ಹಸಿರು ಮೆಣಸು, ಬೆಳ್ಳುಳ್ಳಿ, ಬಟಾಟೆ ಮತ್ತು ನೀರುಳ್ಳಿ ಇಷ್ಟನ್ನು ತಗೊಂಡಿದ್ದೇನೆ. ನೆನೆಸಿಟ್ಟ ಸಾಬಕ್ಕಿಗೆ ಸ್ವಲ್ಪ ಉಪ್ಪು ಹಾಕಿ ಅದನ್ನು ಸರಿ ಅಡಿಮೇಲೆ ಮಾಡಬೇಕು, ಮಿಕ್ಸ್ ಮಾಡಿಕೊಳ್ಬೇಕು. ನೋಡಿ, ಹೀಗೆ ಚೆನ್ನಾಗಿ ಮಿಕ್ಸ್ ಆದಮೇಲೆ ಉಪ್ಪು ಎಲ್ಲ ಸ್ಪ್ರೆಡ್ ಆಗ್ತದೆ. ಆಮೇಲೆ ನಾವು ಇಡ್ಲಿ ಪಾತ್ರೆಗೆ ಸ್ವಲ್ಪ ನೀರು ಹಾಕಿ ಅದನ್ನು ಸ್ಟೀಮ್ ಮಾಡಬೇಕು. 10 ನಿಮಿಷ ಸ್ಟೀಮ್ ಮಾಡಿದರೆ ಸಾಕು, ಅದು ಉದುರುದುರಾಗಿ ಬರ್ತದೆ. ಈಗ ನೋಡಿ, ನಾನು ಇಷ್ಟು ಬಗೆ ಇಂಗ್ರೀಡಿಯೆಂಟ್ ಎಲ್ಲ ತೆಕ್ಕೊಂಡಿದ್ದೇನೆ. ಕಟ್ ಮಾಡಿ ನೆಲಗಡಲೆದು ಸಿಪ್ಪೆ ತೆಗೆದಿದ್ದೇನೆ. ಎಲ್ಲ ಜಜ್ಜಿ ಕಟ್ ಮಾಡಿ ಇಟ್ಕೊಂಡು ರೆಡಿ ಮಾಡಿದ್ದೇನೆ. ಬಟಾಟೆಯನ್ನು ಸಹ ಸಣ್ಣಗೆ ಕಟ್ ಮಾಡಿ ನೀರಲ್ಲಿ ಒಂದು ಸರಿ ತೊಳೆದಬೇಕು, ಅದು ಸ್ಟಾರ್ಚ್ ಹೋಗ್ತದೆ. ಓಕೆ, ನೋಡಿ ಈಗ ಸಾಬುದಾನ ಸ್ಟೀಮ್ ಆಯಿತು 10 ಮಿನಿಟ್ಸಲ್ಲಿ. ನೋಡಿ, ತುಂಬ ಚಲೋದಾಗಿ ಬಂದಿದೆ, ಬೇಯಿಸಿದೆ ನೋಡಿ. ಚೆನ್ನಾಗಿ ಬಾಯ್ಲ್ ಆದಮೇಲೆ ಅದನ್ನು ತೆಗಿಬೇಕು, ನೋಡ್ಕೊಳ್ಬೇಕು. ಈಗ ನೋಡಿ, ಬೇರೆ ಪಾತ್ರೆಗೆ ನಾನು ಆಯಿಲ್ ಹಾಕ್ತೇನೆ. ಎಣ್ಣೆ ಕಾದ ನಂತರ ಸಾಸಿವೆ ಸಿಡಿದ ನಂತರ ಬೆಳ್ಳುಳ್ಳಿ ಹಾಕಬೇಕು. ಬೆಳ್ಳುಳ್ಳಿ ಕಾದ ನಂತರ ಕಾಯಿ ಮೆಣಸು ಹಾಕ್ತೇನೆ. ನೋಡಿ, ಕಾಯಿ ಮೆಣಸು ನಾವು ಆಯಿಲಿಗೆ ಹಾಕಬೇಕು, ಯಾಕಂದರೆ ನಾವು ಬೇರೆ ಟೈಮಲ್ಲಿ ಹಾಕಿದರೆ ಅದು ಖಾರ ಗೊತ್ತಾಗ್ತದೆ. ಇದಕ್ಕೆ ಹಾಕಿದರೆ ಖಾರ ಎಲ್ಲ ಆಯಿಲಲ್ಲಿ ಸ್ಪ್ರೆಡ್ ಆಗಿ ಟೇಸ್ಟ್ ತುಂಬ ಒಳ್ಳೆಯದು ಕೊಡ್ತದೆ. ಕರಿಬೇವು ಹಾಕಬೇಕು. ಕರಿಬೇವು ನೋಡಿ ಎಷ್ಟು ಸ್ವಲ್ಪ ಜಾಸ್ತಿ ಹಾಕಬೇಕು, ತುಂಬ ಫ್ಲೇವರ್ ಕೊಡ್ತದೆ ಅದು. ಆಮೇಲೆ ಕಟ್ ಮಾಡಿಟ್ಟ ಈರುಳ್ಳಿಯನ್ನು ಹಾಕಬೇಕು. ಇದು ಸ್ವಲ್ಪ ಕಂದು ಬಣ್ಣ ಬರೋ ತನಕ ಕಾಯಿಸಬೇಕು. ನೋಡಿ, ಫ್ರೈ ಮಾಡ್ತಾ ಇದ್ದೇನೆ. ಕಂದು ಬಣ್ಣಕ್ಕೆ ತಿರುಗಿತು. ಸ್ವಲ್ಪ ಒಂದು 5-6 ಡ್ರಾಪ್ ಲಿಂಬೆದು ರಸ ಹಾಕಬೇಕು. ನೋಡಿ, ಹೀಗೆ. ಆಮೇಲೆ ಉಪ್ಪು ಹಾಕಿ ಬೇಯಿಸಿದ ನೆಲಗಡಲೆಯನ್ನು ಸಹ ಅದಕ್ಕೆ ಹಾಕಬೇಕು. ತುಂಬ ಟೇಸ್ಟ್ ಕೊಡ್ತದೆ ಇದು. ನೀವು ಒಂದ್ಸಲ ಟ್ರೈ ಮಾಡಿ ನೋಡಿ, ಆಮೇಲೆ ನನಗೆ ಕಮೆಂಟ್ಸ್ ಮಾಡಿ ನೀವು. ಓಕೆ, ಸರಿ, ಮಿಕ್ಸ್ ಆಯಿತು ನೋಡಿ. ಈಗ ಸ್ವಲ್ಪ ಹಳದಿ ಪೌಡರ್ ಹಾಕೋಣ. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು. ಬಟಾಟ ಕಟ್ ಮಾಡಿ ತೊಳೆದಿಟ್ಟಿದ್ದೇನೆ ನಾನು ಸ್ವಲ್ಪ. ಈಗ ಅದನ್ನು ಸ್ವಲ್ಪ ಆಯಿಲ್ ಫ್ರೈ ಮಾಡಬೇಕು, ತುಂಬ ಟೇಸ್ಟ್ ಕೊಡ್ತದೆ. ಬೇಯಿಸಿ ಹಾಕಿದರೆ ಅದು ಒಂದಕ್ಕೊಂದು ಅಂಟಿಕೊಳ್ತದೆ. ಹೀಗೆ ನೀವು ಸ್ವಲ್ಪ ಫ್ರೈ ಮಾಡಿ ಹಾಕಿದರೆ ಆ ಕಿಚಡಿಯ ಫ್ಲೇವರ್ ತುಂಬ ಒಳ್ಳೆಯದಾಗ್ತದೆ. ನೋಡ್ಕೊಳ್ಳಿ, ನೀವು ಟ್ರೈ ಮಾಡಿ ನೋಡಿ, ನೀವು ಒಮ್ಮೆ ಮಾಡಿ ನೋಡಿ. ಹೀಗೆ ನೋಡಿ, ಫ್ರೈ ಆಗ್ತಾ ಉಂಟು ಬಟಾಟ. ಫ್ರೈ ಮಾಡುವಾಗ ಸ್ವಲ್ಪ ಉಪ್ಪು ಹಾಕ್ಕೊಳ್ಬೇಕು, ಬೇಗ ಫ್ರೈ ಸಹ ಆಗ್ತದೆ ಮತ್ತು ಟೇಸ್ಟ್ ಸಹ ಬರಬರು ಕುತ್ಕೊಳ್ತದೆ, ಟೇಸ್ಟ್ ಸಹ ಬರಬರಾಗ್ತದೆ. ಈಗ ನೋಡಿ, ಫ್ರೈ ಮಾಡಿಟ್ಟ ಮಸಾಲೆಗೆ 1 ಟೀ ಸ್ಪೂನ್ ಅಷ್ಟು ಶುಗರ್ ಸಹ ಆ್ಯಡ್ ಮಾಡ್ತೇನೆ ಟೇಸ್ಟ್ಗೋಸ್ಕರ. ಆಮೇಲೆ ಕಟ್ ಮಾಡಿಟ್ಟ ಧನಿಯಾ ಸೊಪ್ಪನ್ನು ಸಹ ಮಿಕ್ಸ್ ಮಾಡಿ ಸ್ಟೀಮ್ ಮಾಡಿಟ್ಟುಕೊಂಡ ಸಾಬಕ್ಕಿಯನ್ನು ಇದಕ್ಕೆ ಆ್ಯಡ್ ಮಾಡ್ತೇನೆ. ನೋಡಿ, ಎಷ್ಟು ಉದುರಾಗಿ ಬರ್ತದೆ. ಅದು ತವಕ್ಕೆ ಏನು ಅಂಟುವುದಿಲ್ಲ, ಏನು ಅಡಿಯಲ್ಲಿ ಕಪ್ಪಾಗಿ ಅಂಟುತ್ತದೆ ನೋಡಿ. ಇಲ್ಲದ್ರೆ ನಾವು ಸಾಬುದಾನಿ ಕಿಚಡಿ ಮಾಡಿದರೆ, ಸ್ಟೀಮ್ ಮಾಡಿಟ್ಟು ನೀವು ಕಿಚಡಿ ಮಾಡಿದರೆ ಹೀಗೆ ಅಂಟುವುದು ಸಹ ಇಲ್ಲ ಪಾತ್ರೆಗೆ, ಮತ್ತು ಒಂದೊಂದು ಚಮಚದಲ್ಲಿ ಅಂಟಾಗಿ ಬರ್ತದೆ ನೋಡಿ. ನಮಗೆ ಹಾಗೇನು ಬರೋದಿಲ್ಲ ನೋಡಿ, ಬಿಡಿ ಬಿಡಿಯಾಗಿ ಬಂತು.
ಇಷ್ಟು ಬಿಡಿ ಬಿಡಿಯಾಗಿ ನೀವು ಮಾಡಿಕೊಂಡ್ರೆ, ಈ ಒಂದು ಮೆಥಡನ್ನು ನೀವು ಮಾಡಿ ನಿಮಗೆ ಸರಿ ಎನಿಸಿದರೆ ನನಗೆ ಒಂದು ಕಮೆಂಟ್ಸ್ ಮಾಡಿ ನೋಡಿ. ಈಗ ನಾನು ಫ್ರೈ ಮಾಡಿಟ್ಟ ಬಟಾಟೆಯನ್ನು ಸಹ ಮಿಕ್ಸ್ ಮಾಡ್ತೇನೆ ಅದಕ್ಕೆ. ನೋಡಿ, ಈಗ ನಾನು ಸರ್ವ್ ಮಾಡ್ತೇನೆ ಬೇರೆ ಪಾತ್ರೆಗೆ. ಇಷ್ಟು ಉದುರುದುರಾಗಿ ಬರ್ತದೆ ನೋಡಿ. ನಾವು ಬೇರೆ ರೀತಿಯಲ್ಲಿ ನಾವು ಸಾಬುದಾನ ಮಾಡಿದರೆ, ಸಬ್ಬಕ್ಕಿ ಕಿಚಡಿ ಮಾಡಿದರೆ ಅದು ಒಂದಕ್ಕೂ ಅಂಟ್ತದೆ. ಇದು ಹಾಗೆಲ್ಲ ನೋಡಿ, ಎಷ್ಟು ಉದುರುದುರಾಗಿ ಬರ್ತದೆ ಅಂತ ನೀವೇ ನೋಡಿ. ಮೇಲೆ ಸ್ವಲ್ಪ ಧನಿಯಾ ಸೊಪ್ಪು ಹಾಕಿ ಇದು ಹೇಗೆ ಆಗಿದೆ ಅಂತ ನನಗೆ ಕಮೆಂಟ್ಸ್ ಮಾಡಿ. ಆಮೇಲೆ ಚಾನಲ್ಗೆ ಒಂದು ಸಬ್ಸ್ಕ್ರೈಬ್ ಮಾಡಿಬೇಡಿ. ಥ್ಯಾಂಕ್ ಯು.